ಎಲ್ಲರಿಗೂ ನಮಸ್ಕಾರ. ಭೂಗೋಳ ವಿಜ್ಞಾನ 6ನೇ ತರಗತಿಯ ಅಧ್ಯಾಯ 10 ಗ್ಲೋಬ್ ಮತ್ತು ನಕಾಶೆಗಳು ಈ ಪಾಠದ ಕುರಿತಾದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ಈ ಹಿಂದೆ ಭೂಮಿಯು ಅಂಡಾಕಾರವಾಗಿದೆ ಎಂದು ಭಾವಿಸಲಾಗಿತ್ತು. ನಂತರ ಭೂಮಿಯು ಈ ಆಕಾರದಲ್ಲಿದೆ ಎಂದು ಪರಿಗಣಿಸಲಾಗಿದೆ. ದುಂಡಾಕಾರದಲ್ಲಿದೆ, ಜಿಯಾಡ್ ರೂಪದಲ್ಲಿದೆ, ಚಪ್ಪಟೆ ಆಕಾರದಲ್ಲಿದೆ, ಚೌಕಾಕಾರದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಭೂಮಿ ಜಿಯಾಯ್ಡ್ ಆಕಾರದಲ್ಲಿದೆ. ಬಿ ಸರಿಯಾದ ಉತ್ತರ. ವಿದ್ಯಾರ್ಥಿಗಳಿಗೆ ಭೂಮಿಯ ಪ್ರತಿರೂಪವನ್ನು ತಿಳಿಸಲು ಶಿಕ್ಷಕರು ಈ ಕೆಳಗಿನ ಸಾಧನವನ್ನು ಬಳಸುವರು: ಗ್ಲೋಬ್, ಅಟ್ಲಾಸ್, ದಿಕ್ಸೂಚಿ, ನಕಾಶೆ. ಇದಕ್ಕೆ ಸರಿಯಾದ ಉತ್ತರ ಗ್ಲೋಬ್. ಆಪ್ಷನ್ ಎ ಸರಿಯಾದ ಉತ್ತರ. ಶಿಕ್ಷಕರು ಮಕ್ಕಳಿಗಾಗಿ ಭೂಮಿಯ ಪ್ರತಿರೂಪವನ್ನು ತೋರಿಸಲು ಗ್ಲೋಬನ್ನು ಬಳಸುತ್ತಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಗ್ಲೋಬ್ ನಕಾಶೆಯಂತೆ ಸಪಾಟಾಗಿದೆ. ಗ್ಲೋಬ್ ಭೂಮಿಯ ಒಂದು ಚಿಕ್ಕ ಮಾದರಿ. ಗ್ಲೋಬ್ ಕಲಿಕಾ ಉಪಕರಣವಾಗಿಲ್ಲ. ಗ್ಲೋಬ್ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳಿವೆ. ಗ್ಲೋಬ್ ನಕಾಶೆಯಂತೆ ಸಪಾಟಾಗಿದೆ, ಇದು ತಪ್ಪು. ಗ್ಲೋಬ್ ಭೂಮಿಯ ಒಂದು ಚಿಕ್ಕ ಮಾದರಿ, ಇದು ಸರಿ. ಗ್ಲೋಬ್ ಕಲಿಕಾ ಉಪಕರಣವಾಗಿದೆ, ಇಲ್ಲಿ ವಾಗಿಲ್ಲ ಅಂತ ಕೊಟ್ಟಾರ, ಇದು ತಪ್ಪು. ಗ್ಲೋಬ್ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳು ಇವೆ, ಇದು ಸರಿಯಾದ ಉತ್ತರ. ಹಾಗಾದರೆ ಇದಕ್ಕೆ ಸರಿಯಾದ ಆಯ್ಕೆ ಇದಕ್ಕೆ 2 ಮತ್ತು 4 ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಗ್ಲೋಬ್ ಇಂದ ಆಗುವ ಉಪಯೋಗಗಳನ್ನು ಗುರುತಿಸಿ. ಎ. ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರ ಸನ್ನಿವೇಶಗಳ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ. ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು. ಭೂಮಿಯ ಚಲನೆಗಳು ದೈನಂದಿನ ಮತ್ತು ವಾರ್ಷಿಕ ಚಲನೆ ತಿಳಿಯಲು. ಡಿ. ಈ ಮೇಲಿನ ಎಲ್ಲವೂ. ಗ್ಲೋಬದಿಂದ ಎ, ಬಿ, ಸಿ ಈ 3 ಉಪಯೋಗಗಳು ಇರುವುದರಿಂದ ಸರಿಯಾದ ಉತ್ತರ ಡಿ. ಈ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಗ್ಲೋಬ್ ಅಲ್ಲಿರುವ ಸಾಗರ, ಸಮುದ್ರ, ನದಿಗಳನ್ನು ಈ ಬಣ್ಣದಿಂದ ಗುರುತಿಸಲಾಗಿದೆ: ಕೆಂಪು, ಹಸಿರು, ನೀಲಿ, ಕಪ್ಪು. ಗ್ಲೋಬ್ನಲ್ಲಿ ಸಾಗರ ಮತ್ತು ಸಮುದ್ರದ ನದಿಗಳನ್ನು ನೀಲಿ ಬಣ್ಣದಿಂದ ಗುರುತಿಸಲಾಗಿದೆ. ಸಿ ಸರಿಯಾದ ಉತ್ತರ. ಗ್ಲೋಬ್ ಒಂದು ಭಾಗದ ಹತ್ತಿರ ಮೇಣದ ಬತ್ತಿಯನ್ನು ಹಚ್ಚಿದಾಗ ಆಗುವ ಸನ್ನಿವೇಶವನ್ನು ಗುರುತಿಸಿ. ಎ. ಒಂದು ಕಡೆ ಬೆಳಕು, ಒಂದು ಕಡೆ ಕತ್ತಲು. ಎರಡೂ ಕಡೆ ಬೆಳಕು. ಸಿ. ಎರಡೂ ಕಡೆ ಕತ್ತಲು. ಡಿ. ಯಾವುದೇ ಬದಲಾವಣೆ ಆಗುವುದಿಲ್ಲ. ಇದಕ್ಕೆ ಸರಿ ಉತ್ತರ ಎ. ಒಂದು ಕಡೆ ಬೆಳಕು, ಒಂದು ಕಡೆ ಕತ್ತಲು. ಗ್ಲೋಬದ ಮುಂದೆ ಮೇಣಬತ್ತಿ ಹಚ್ಚಿದಾಗ ಮುಂದಿನ ಭಾಗದಲ್ಲಿ ಬೆಳಕು ಬೀಳ್ತೈತಿ, ಹಿಂದಿನ ಭಾಗದಲ್ಲಿ ಕತ್ತಲು ಇರ್ತೈತಿ. ಗ್ಲೋಬ್ ಇದು 4 ಸಾಗರಗಳು ಮತ್ತು ಡ್ಯಾಶ್ ಖಂಡಗಳನ್ನು ಒಳಗೊಂಡಿದೆ. ಗ್ಲೋಬ್ ಇದು 4 ಸಾಗರಗಳು ಮತ್ತು 7 ಖಂಡಗಳನ್ನು ಒಳಗೊಂಡಿದೆ. ಡಿ ಸರಿಯಾದ ಉತ್ತರ. ಮಕ್ಕಳೇ, ಗ್ಲೋಬ್ ಮೇಲಿರುವ ಖಂಡಗಳನ್ನು ನೋಡಿದ ಮೇಲೆ ಅತಿ ದೊಡ್ಡ ಖಂಡ ಯಾವುದಿರಬಹುದು ಗುರುತಿಸಿ. ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್. ಜಗತ್ತಿನ 7 ಖಂಡಗಳಲ್ಲಿ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಆಪ್ಷನ್ ಬಿ ಸರಿಯಾದ ಉತ್ತರ. ಮಾದರಿ ಗೋಳದಲ್ಲಿ ದಿಕ್ಕುಗಳನ್ನು ಈ ಭಾಗದಲ್ಲಿ ನೀಡಲಾಗಿದೆ: ಗ್ಲೋಬ್ನ ಉತ್ತರ ಭಾಗ, ಬಿ ಗ್ಲೋಬ್ನ ದಕ್ಷಿಣ ಭಾಗ, ಗ್ಲೋಬ್ನ ಪೂರ್ವ ಭಾಗ, ಗ್ಲೋಬ್ನ ಪಶ್ಚಿಮ ಭಾಗ. ಇದಕ್ಕೆ ಸರಿಯಾದ ಉತ್ತರ ಮಾದರಿ ಗೋಳದಲ್ಲಿ ದಿಕ್ಕುಗಳನ್ನು ಗ್ಲೋಬ್ನ ಉತ್ತರ ಭಾಗದಲ್ಲಿ ನೀಡಲಾಗಿದೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ
ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿ ಏನಂತೇಳಿ ಕರೀತಾರಪ್ಪ ಅಂದ್ರೆ ಇಲ್ಲಿ 4 ಆಪ್ಷನ್ ಇದಾವೆ: ದಿಕ್ಸೂಚಿ, ನಕಾಶೆ, ಗ್ಲೋಬ್, ಅಟ್ಲಾಸ್. ಗ್ಲೋಬ್ ಅನ್ನೋದು ಇದು ಭೂಮಿಯ ಆಕಾರವನ್ನು ಹೋಲ್ತತಿ. ದಿಕ್ಸೂಚಿ ಅನ್ನೋದು ಇದು ದಿಕ್ಕನ್ನು ಸೂಚಿಸುವಂಥ ಒಂದು ಸಾಧನ. ಅಟ್ಲಾಸ್ ಅನ್ನೋದು ಇದು ನಕಾಶೆಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ನಕಾಶೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ತೋರಿಸುವ ಆಕೃತಿ ನಕಾಶೆಯಾಗಿದೆ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಅಥವಾ ಕಲೆಯನ್ನು ಡ್ಯಾಶ್ ಎನ್ನುವರು: ನಕ್ಷಾಶಾಸ್ತ್ರ, ಭೂಗೋಳಶಾಸ್ತ್ರ, ಗ್ಲೋಬ್, ಅಟ್ಲಾಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನಕ್ಷಾಶಾಸ್ತ್ರ. ನಕ್ಷೆಯನ್ನು ತಯಾರಿಸುವಂತಹ ವಿಜ್ಞಾನ ಅಥವಾ ಕಲೆಯನ್ನು ನಕ್ಷಾಶಾಸ್ತ್ರ ಎಂದು ಕರೆಯುತ್ತಾರೆ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವಿದು: ಅಟ್ಲಾಸ್, ನಕಾಶೆ ಪುಸ್ತಕ, ನಕಾಶೆ, ದಿಕ್ಸೂಚಿ. ಇಲ್ಲಿ ಗಮನಿಸಿ, ಕೆಳಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆರಿಸಿ. 1, 3, 1, 2, 2, 3, 3, 4 ಯಾವುದು ಸರಿ ಅಂತೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಟ್ಲಾಸ್ ಎಂದರೆ ಇದು ನಕಾಶೆಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ. ಇದನ್ನೇ ನಾವು ಕನ್ನಡದಲ್ಲಿ ನಕಾಶೆ ಪುಸ್ತಕ ಅಂಥೇಳಿ ಕರಿತೀವಿ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಟ್ಲಾಸ್ ಮತ್ತು ನಕಾಶೆ ಪುಸ್ತಕ. 1 ಮತ್ತು 2 ಬಿ ಉತ್ತರ ಏನಾಗಿದೆಪ್ಪ ಅಂದರೆ ಇಲ್ಲಿ ಸರಿಯಾಗಿದೆ. ಇವುಗಳಲ್ಲಿ ಈ ನಕ್ಷೆಗಳನ್ನು ನೋಡ್ರಿ. ಇವುಗಳಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಯನ್ನು ಗುರುತಿಸಿ. ಇಲ್ಲಿ ಎದಲ್ಲಿ ಕರ್ನಾಟಕ ನಕಾಶೆಯನ್ನು ಕೊಡಲಾಗಿದೆ, ಬಿ ಯಲ್ಲಿ ಭಾರತದ ನಕಾಶೆ ಇದೆ, ಸಿ ಯಲ್ಲಿ ಒಂದು ಸೀಮಿತ ಪ್ರದೇಶದ ನಕಾಶೆ ಇದೆ, ಡಿ ಯಲ್ಲಿ ಪ್ರಪಂಚದ ನಕ್ಷೆಯನ್ನು ನೀಡಲಾಗಿದೆ. ಹಾಗಾದರೆ ಇದರಲ್ಲಿ ದೊಡ್ಡ ಪ್ರಮಾಣದ ನಕ್ಷೆ ಯಾವುದು ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಸಿ. ಇದು ನಿರ್ದಿಷ್ಟ ಪ್ರಮಾಣದ ನಕ್ಷೆಯಾಗಿರುವುದರಿಂದ ಇದನ್ನು ದೊಡ್ಡ ಪ್ರಮಾಣದ ನಕ್ಷೆ ಅಂತೇಳಿ ಕರೀತಾರೆ. ಇಲ್ಲಿ ನೀವು ನೆನಪಿಟ್ಟುಕೋರಿ, ದೊಡ್ಡ ಪ್ರಮಾಣದ ನಕ್ಷೆ ಯಾವಾಗಲೂ ಚಿಕ್ಕ ಗಾತ್ರದ ಪ್ರದೇಶಗಳನ್ನು ಗುರುತಿಸಲು ದೊಡ್ಡ ಪ್ರಮಾಣದ ನಕ್ಷೆಗಳನ್ನು ಬಳಸ್ತಾರೆ. ಆದರೆ ಚಿಕ್ಕ ಪ್ರಮಾಣದ ನಕ್ಷೆಯಲ್ಲಿ ದೊಡ್ಡ ಗಾತ್ರದ ಸ್ಥಳಗಳನ್ನು ಪ್ರದೇಶಗಳನ್ನು ಗುರುತಿಸಲು ದೊಡ್ಡದಾದ ನಕ್ಷೆಗಳನ್ನು ಗುರುತಿಸ್ತಾರೆ. ಇಲ್ಲಿ ಕರ್ನಾಟಕ ನಕ್ಷೆ, ಭಾರತ ನಕ್ಷೆ, ಪ್ರಪಂಚದ ನಕ್ಷೆ ಇವು ದೊಡ್ಡ ಗಾತ್ರದ ಪ್ರದೇಶ ಆಗಿರುವುದರಿಂದ ಇವು ಚಿಕ್ಕ ಪ್ರಮಾಣದ ನಕ್ಷೆಗೆ ಉದಾಹರಣೆಗಳಾಗಿವೆ. ಇನ್ನು ಸಿ ಅನ್ನುವಂಥದ್ದು ಇದು ಒಂದು ಸ್ಥಳಕ್ಕೆ ಸೀಮಿತವಾಗಿರೋದ್ರಿಂದ ಇದು ದೊಡ್ಡ ಪ್ರಮಾಣದ ನಕ್ಷೆ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ: ದೊಡ್ಡ ಪ್ರಮಾಣದ ನಕ್ಷೆಗಳು ಈ ಕೆಳಗಿನ ಮಾಹಿತಿಯನ್ನು ತೋರಿಸುತ್ತದೆ. ನೋಡ್ರಿ, ದೊಡ್ಡ ಪ್ರಮಾಣದ ನಕ್ಷೆಗಳು ಏನು ಮಾಹಿತಿಯನ್ನು ನೀಡ್ತಾವು? ವೈಯಕ್ತಿಕ ಆಸ್ತಿಯ ಬಗ್ಗೆ ಮಾಹಿತಿ ನೀಡುತ್ತದೆ, ಖಂಡಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ, ಸಾಗರ ಮತ್ತು ಸಮುದ್ರಗಳ ಬಗ್ಗೆ ಮಾಹಿತಿ ನೀಡುತ್ತದೆ, ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸುತ್ತದೆ. ಇಲ್ಲಿ ನಾವು ಗಮನಿಸಿದ್ರೆ ದೊಡ್ಡ ಪ್ರಮಾಣದ ನಕ್ಷೆಗಳು ಯಾವಾಗಲೂ ಚಿಕ್ಕ ಗಾತ್ರದ ಪ್ರದೇಶದ ಮಾಹಿತಿಯನ್ನು ನೀಡ್ತಾವೆ. ಹಂಗಾರೆ ಇಲ್ಲಿ ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿ ನೀಡುತ್ತದೆ. ವೈಯಕ್ತಿಕ ಆಸ್ತಿ ಅನ್ನೋದು ಇದು ಚಿಕ್ಕ ಪ್ರಮಾಣದ ಪ್ರದೇಶ ಆಗಿರುವುದರಿಂದ ಇದು ಸರಿ. ಖಂಡಗಳ ಮಾಹಿತಿಯನ್ನು ನೀಡುವುದು ಚಿಕ್ಕ ನಕಾಶೆ, ಸಾಗರ ಮತ್ತು ಸಮುದ್ರಗಳ ಬಗ್ಗೆ ಮಾಹಿತಿ ನೀಡುವುದು ಚಿಕ್ಕ ನಕಾಶೆ, ಇನ್ನು ಒಂದು ಸ್ಥಳ ಮತ್ತು ಪ್ರದೇಶದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದು ದೊಡ್ಡ ನಕಾಶೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 4 ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಸ್ವಾಭಾವಿಕ ನಕ್ಷೆಗಳು, ಇದಕ್ಕೆ ಸರಿ ಹೊಂದುವಂಥ ಆಯ್ಕೆ ಸ್ವಾಭಾವಿಕವಾಗಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು: ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಮುಂತಾದವುಗಳು. ಒಂದನೇದ್ದು ಸಿ. ಇನ್ನು ರಾಜಕೀಯ ನಕ್ಷೆಗಳು, ಈ ರಾಜಕೀಯ ನಕ್ಷೆಗಳು ರಾಜ್ಯ, ದೇಶ, ಖಂಡ ಇವುಗಳ ಸ್ಥಾನ ಮತ್ತು ವಿಸ್ತೀರ್ಣ. ಎರಡನೇದ್ದು ಎ. 1 ಸಿ 2 ಎ. ಇನ್ನು ಹಂಚಿಕೆ ನಕ್ಷೆಗಳು, ಇವು
ಭೂ ಬಳಕೆಯ ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಬೆಳೆ, ರೈಲು ಮಾರ್ಗ, ರಸ್ತೆ ಮಾರ್ಗ ಮುಂತಾದವುಗಳ ಹಂಚಿಕೆಯನ್ನು ಸೂಚಿಸುತ್ತವೆ. ಹೀಗಾಗಿ ಹಂಚಿಕೆ ನಕ್ಷೆಗಳು ಸರಿ ಹೊಂದುವಂಥ ಆಯ್ಕೆ ಬಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಮುಂದಿನ ಪ್ರಶ್ನೆ. ಮೈತ್ರಿಯು ಹುಬ್ಬಳ್ಳಿಯಿಂದ ಹಂಪಿಯ ಪ್ರವಾಸಕ್ಕೆ ರೈಲಿನ ಮಾರ್ಗವಾಗಿ ಹೋಗುತ್ತಿದ್ದು, ರೈಲು ಹೋಗುವ ಮಾರ್ಗವನ್ನು ತಿಳಿಯಲು ಮೈತ್ರಿಯು ಈ ನಕ್ಷೆಯನ್ನು ಬಳಸಿದಳು. ಹಂಚಿಕೆ ನಕ್ಷೆ, ರಾಜಕೀಯ ನಕ್ಷೆ, ಸ್ವಾಭಾವಿಕ ನಕ್ಷೆ, ಹವಾಮಾನ ನಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಂಚಿಕೆ ನಕ್ಷೆ. ಈ ಹಂಚಿಕೆ ನಕ್ಷೆ ಹಂಚಿಕೆಯಾದಂಥ ನಕ್ಷೆಯಲ್ಲಿ ನಾವು ಏನು ಕಾಣ್ತೀವಪ್ಪ ಅಂದ್ರೆ ನದಿಗಳನ್ನು, ಹಂಚಿಕೆಯಾದ ನದಿಗಳನ್ನು, ಹಂಚಿಕೆಯಾದ ಭೂ ಪ್ರದೇಶಗಳನ್ನು, ಹಂಚಿಕೆಯಾದ ರಸ್ತೆ ಮಾರ್ಗಗಳು, ಹಂಚಿಕೆಯಾದ ರೈಲು ಮಾರ್ಗಗಳು, ಇವೆಲ್ಲವೂ ಎಲ್ಲಿ ಬರ್ತಾವಪ್ಪ ಅಂದ್ರೆ ಯಾವ ಪ್ರದೇಶದಲ್ಲಿ ಯಾವ ಅಂಶಗಳು ಹಂಚಿಕೆ ಆಗಿವೆ ಅನ್ನೋದನ್ನು ಈ ಹಂಚಿಕೆ ನಕ್ಷೆಗಳು ನಮಗೆ ತೋರಿಸ್ಕೊಡ್ತಾವೆ. ಹೀಗಾಗಿ ಇಲ್ಲಿ ಹಂಚಿಕೆ ನಕ್ಷೆ ಅನ್ನೋದು ಸರಿಯಾದ ಉತ್ತರ. ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಏನೆಂದು ಕರೆಯುತ್ತಾರೆ ಅಥವಾ ಯಾವುದರ ಮೂಲಕ ಗುರುತಿಸುತ್ತಾರೆ? ಇಲ್ಲಿ ಪರಿಮಾಣವನ್ನು ಸೂಚಿ, ಮಾನಕ, ಅಕ್ಷಾಂಶ, ರೇಖಾಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನಕ. ನಕಾಶೆಯಲ್ಲಿ ಭೂಮಿಯ ವಾಸ್ತವ ದೂರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರವನ್ನು ಒಂದು ಪರಿಮಾಣ, 1 ಸೆಂಟಿಮೀಟರ್ ಇಷ್ಟು ಕಿಲೋಮೀಟರ್ ಅಂಥೇಳಿ ಒಂದು ಮಾನಕವನ್ನು ಗುರುತಿಸಿ ಅಲ್ಲಿ ನಕ್ಷೆಯನ್ನು ತಯಾರಿಸ್ತಾರೆ. ಮುಂದಿನ ಪ್ರಶ್ನೆ. ಇವುಗಳ ಸಹಾಯದಿಂದ ನಕಾಶೆಯ ಮೇಲಿನ ಸ್ಥಳವೊಂದರ ದೂರ, ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸಬಹುದು. ಮಾನಕ, ದಿಕ್ಕು, ಅಕ್ಷಾಂಶ ಮತ್ತು ರೇಖಾಂಶ, ಸೂಚಿ. ಇದಕ್ಕೆ ಸರಿಯಾದ ಉತ್ತರ ಅಕ್ಷಾಂಶ ಮತ್ತು ರೇಖಾಂಶ. ನಕಾಶೆಯ ಮೇಲಿನ ಅಕ್ಷಾಂಶ ಮತ್ತು ರೇಖಾಂಶಗಳ ಸಹಾಯದಿಂದ ನಾವು ಒಂದು ಸ್ಥಳದ ಸ್ಥಾನ, ಒಂದು ಸ್ಥಳದ ದೂರ ಮತ್ತು ದಿಕ್ಕುಗಳನ್ನು ಗುರುತಿಸಬಹುದು. ಸಿ, ಅಕ್ಷಾಂಶ ಮತ್ತು ರೇಖಾಂಶ ಸರಿಯಾದ ಉತ್ತರ. ಇನ್ನು 19 ಪ್ರಶ್ನೆ. ಮುಂದಿನ ಪ್ರಶ್ನೆ. ನಕ್ಷೆಯಲ್ಲಿರುವ ಬಾಣದ ತುದಿ ಉ, ಎನ್ ನಾರ್ತ್, ಉ ಉತ್ತರ, ಎನ್ ನಾರ್ತ್ ಎಂದು ತೋರಿಸಿದರೆ ಸೂರ್ಯ ಹುಟ್ಟುವ ಬಾಣದ ತುದಿ ತೋರಿಸುವ ದಿಕ್ಕು ಪೂರ್ವ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ. ನಕ್ಷೆಯಲ್ಲಿ ಗಡಿರೇಖೆ, ರಾಜಧಾನಿ, ನಗರ, ನದಿಗಳನ್ನು ಸೂಚಿಸಲು ಮತ್ತು ಗುರುತಿಸಲು ಬಳಕೆ ಮಾಡುವ ಯಾವುದೇ ಸೂಚಿಗೆ ಡ್ಯಾಶ್ ಎನ್ನುವರು. ಅಂದರೆ ನಕ್ಷೆ ಮೇಲೆ ನಾವು ಗಡಿ ರೇಖೆಗಳನ್ನು, ರಾಜಧಾನಿಗಳನ್ನು, ನಗರಗಳನ್ನು, ನದಿಗಳನ್ನು ಕೆಲವೊಂದಿಷ್ಟು ಸಂಕೇತಗಳನ್ನು ಬಳಸಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಗುರುತಿಸ್ತೀವಿ. ಅವುಗಳನ್ನು ಅಂಥ ಸೂಚಿಗೆ ಏನಂತಾರಪ್ಪ ಅಂದ್ರೆ ಶೀರ್ಷಿಕೆ, ಮಾನಕ, ದಿಕ್ಕು, ಇನ್ನೊಂದು ನಕ್ಷಾ ಸೂಚಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ನಕ್ಷಾ ಸೂಚಿ. ನಕ್ಷೆಯ ಮೂಲಾಂಶಗಳಿವು. ನಕ್ಷೆಯ ಮೂಲಾಂಶಗಳು ಅಂದರೆ ನಕ್ಷೆಯಲ್ಲಿ ಇರಬಹುದಾದಂತಹ ಮೂಲ ಅಂಶಗಳು ಯಾವುವು? ಶೀರ್ಷಿಕೆ, ಮಾನಕ. ಶೀರ್ಷಿಕೆ ಅಂದರೆ ಹೆಡ್ಡಿಂಗ್ ಇರಬೇಕು, ಮಾನಕ ಅಂದರೆ ಅಳತೆ ಇರಬೇಕು. ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಎಷ್ಟು ಅಂತರವನ್ನು ಅಳತೆ ಮಾಡಿರುವಂಥ ಮಾನಕ ಇರಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳು ಇರಬೇಕು. ನಕ್ಷೆಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳು ಇರಬೇಕು. ನಕ್ಷೆಯ ಮೇಲೆ ದಿಕ್ಕುಗಳನ್ನು ಗುರುತಿಸಿರಬೇಕು ಮತ್ತು ನಕ್ಷಾ ಸೂಚಿಗಳು ನಗರ, ರಸ್ತೆ, ನದಿ ಇತ್ಯಾದಿ ಅಂಶಗಳನ್ನು ವಿವಿಧ ಚಿಹ್ನೆಗಳಿಂದ ಸೂಚಿಸಿರಬೇಕು. ಈ ಮೇಲಿನ ಎಲ್ಲವೂ ಸರಿ. ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಈ ಮೇಲಿನ ಎಲ್ಲವೂ ಅಂಶಗಳನ್ನು ಒಂದು ನಕ್ಷೆ ಮೂಲಾಂಶಗಳಾಗಿ ಹೊಂದಿರಲೇಬೇಕು. ಮುಂದಿನ ಪ್ರಶ್ನೆ. ವಿಶಾಲವಾದ ಪ್ರದೇಶವನ್ನು ನಿರೂಪಿಸುವ ನಕ್ಷೆಗಳು. ವಿಶಾಲವಾದ ಅಂತ ಆಗ ಹೇಳಿದ ನಿಮಗೆ, ದೊಡ್ಡದಾದಂಥ ಪ್ರದೇಶವನ್ನು ತೋರಿಸುವಂಥ ನಕ್ಷೆಗಳು. ದೊಡ್ಡ ಪ್ರಮಾಣದ ನಕ್ಷೆ, ಸ್ವಾಭಾವಿಕ ನಕ್ಷೆ, ಚಿಕ್ಕ ಪ್ರಮಾಣದ ನಕ್ಷೆ, ರಾಜಕೀಯ ನಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚಿಕ್ಕ ಪ್ರಮಾಣದ ನಕ್ಷೆ. ಚಿಕ್ಕ ಪ್ರಮಾಣದ ನಕ್ಷೆ
ಯಾವಾಗಲೂ ವಿಶಾಲವಾದ ಪ್ರದೇಶವನ್ನು ತೋರಿಸಿದ್ರೆ ದೊಡ್ಡ ಪ್ರಮಾಣದ ನಕ್ಷೆ ಚಿಕ್ಕ ಗಾತ್ರದ ಸಣ್ಣ ಪ್ರದೇಶವನ್ನು ತೋರಿಸ್ಕೊಡ್ತೈತಿ. ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಿದೆ ನೋಡ್ರಿ. ಒಂದನೇದ್ದು ಈ ಚಿಹ್ನೆ, ಈ ನಕ್ಷಾ ಸೂಚಿ ಏನನ್ನು ತೋರಿಸ್ಕೊಡ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ತೋರಿಸ್ಕೊಡ್ತೈತಿ, 1E. ಇನ್ನು ಎರಡನೇದ್ದು ಇದು ನದಿಯ ಗಡಿ ರೇಖೆಯನ್ನು ತೋರಿಸ್ಕೊಡ್ತೈತಿ, ಆಪ್ಷನ್ ಇ ಸರಿಯಾದ ಉತ್ತರದಕ್ಕದ. ಇನ್ನು ಮೂರನೇದಕ್ಕೆ ಇದು ಕೆಂಪ್ ಒಂದಿದೆಯಲ್ಲ, ಕೆಂಪ್ ರೌಂಡ್ ಇರುವಂಥ ಟಿಕ್ಕಿ, ಇದು ದೊಡ್ಡ ನಗರವನ್ನು ತೋರಿಸ್ಕೊಡ್ತೈತಿ. ನಾಲ್ಕನೇದ್ದು ಕೆಂಪ್ ರೌಂಡ್ ಟಿಕ್ಕಿ, ಇದ್ರ ಸುತ್ತಲೂ ಒಂದು ಏನೈತಪ್ಪ ಅಂದ್ರೆ ಕರಿ ಬಾರ್ಡರ್ ಐತಿ. ಇದು ರಾಷ್ಟ್ರೀಯ ರಾಜಧಾನಿಯನ್ನ ಏನ್ ಮಾಡ್ತಂದ್ರೆ ಸೂಚಿಸ್ಕೊಡ್ತೈತಿ. ಹೀಗಾಗಿ 1E, 2E, 3A, 4A. ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ನೀಲಿ ಬಣ್ಣ, ನೀಲಿ ಬಣ್ಣ ಜಲ ಭಾಗಗಳನ್ನು ಸೂಚಿಸುತ್ತದೆ, 1E. ಹಸಿರು, ಇದು ಮೈದಾನ ಮತ್ತು ತಗ್ಗು ಪ್ರದೇಶಗಳನ್ನು ಗುರುತಿಸುತ್ತದೆ, ಹಸಿರು ಆಪ್ಷನ್ ಎ, 1E, 2A. ಕಡು ಕಂದು ಬಣ್ಣ, ಇದು ಅತಿ ಎತ್ತರವಾದ ಪರ್ವತಗಳನ್ನು ಸೂಚಿಸುತ್ತದೆ, 3E. 4 ಬಿಳುಪು ಅಥವಾ ನೇರಳೆ ಬಣ್ಣ, ಇದು ಹಿಮದಿಂದ ಆವೃತವಾದ ಪ್ರದೇಶ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ಮುಂದಿನ ಪ್ರಶ್ನೆ, ಈ ಚಿತ್ರ ಅಥವಾ ಈ ನಕ್ಷಾ ಸೂಚಿ ಕೋಟೆಯನ್ನ ತೋರಿಸುತ್ತದೆ. ಹಾಗಾದರೆ ಇಲ್ಲಿರುವಂಥ ಕತ್ತರಿ ಆಕಾರದ ನಕ್ಷಾ ಸೂಚಿ ಏನನ್ನ ತೋರಿಸುತ್ತದೆ? ನದಿ, ರುದ್ರಭೂಮಿ, ಯುದ್ಧಭೂಮಿ, ರೈಲು ಮಾರ್ಗ. ಈ ಕತ್ತರಿ ಆಕಾರದ ನಕ್ಷಾ ಸೂಚಿ ಯುದ್ಧ ಭೂಮಿಯನ್ನ ತೋರಿಸುತ್ತದೆ ಅಥವಾ ಸೂಚಿಸುತ್ತದೆ. ಸಾಮಾನ್ಯ ಶಕಪೂರ್ವ 2300ರಲ್ಲಿ ಅತ್ಯಂತ ಪುರಾತನ ನಕಾಶೆಯು ಇಲ್ಲಿ ಕಂಡು ಬಂದಿದೆ, ಗ್ರೀಕ್, ಬ್ಯಾಬಿಲೋನಿಯಾ, ಈಜಿಪ್ಟ್, ರೋಮ್. ಇದಕ್ಕೆ ಸರಿಯಾದ ಉತ್ತರ ಅತ್ಯಂತ ಪುರಾತನ ನಕಾಶೆ ಕಂಡು ಹಿಡಿದಿದ್ದು ಯಾರಪ್ಪ ಅಂದ್ರೆ ಬ್ಯಾಬಿಲೋನಿಯನ್ನರು. ಬ್ಯಾಬಿಲೋನಿಯಾದಲ್ಲಿ ಪ್ರಪ್ರಥಮವಾಗಿ ಪುರಾತನ ನಕಾಶೆಯನ್ನು ಸಿದ್ಧಪಡಿಸಲಾಯಿತು, ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿಯೇ ಪ್ರಥಮ ಅಟ್ಲಾಸ್ ಕಂಡು ಬಂದಿದ್ದು ಇವರಿಂದ. ಅಂದರೆ ಪ್ರಥಮ ಅಟ್ಲಾಸ್ ಕಂಡು ಹಿಡಿದವರು, ಪ್ರಥಮ ಅಟ್ಲಾಸ್ನ ಪಿತಾಮಹ ಯಾರಪ್ಪ ಅಂದ್ರೆ ಇಲ್ಲಿ 4 ಆಪ್ಷನ್ ಇದಾವೆ: ಕ್ಲಾಡಿಯಾ, ಸ್ಟಾಲೆಮಿ, ಅರಿಸ್ಟಾಟಲ್, ಪ್ಲೂಟೋ, ಸಾಕ್ರೆಟಿಸ್. ಇದಕ್ಕೆ ಸರಿಯಾದ ಉತ್ತರ ಕ್ಲಾಡಿಯಾ ಸ್ಟಾಲೆಮಿ. ಕ್ಲಾಡಿಯಾ ಸ್ಟಾಲೆಮಿ ಅಟ್ಲಾಸ್ ಅನ್ನ ಪ್ರಪ್ರಥಮವಾಗಿ ಸಿದ್ಧಪಡಿಸಿದರು. ಇನ್ನು ಮುಂದಿನ ಪ್ರಶ್ನೆ, ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಈ ದಿಕ್ಕನ್ನೇ ತೋರಿಸುತ್ತದೆ. ನೋಡ್ರಿ, ದಿಕ್ಸೂಚಿಯಲ್ಲಿ ಒಂದು ಮುಳ್ಳನ್ನ ಕೊಟ್ಟಿರ್ತಾರೆ. ಆ ಮುಳ್ಳು ಯಾವಾಗಲೂ ದಿಕ್ಸೂಚಿಯ ಮೇಲ್ಭಾಗಕ್ಕೆ ಮುಖ ಮಾಡಿರ್ತೈತಿ. ಇದು ಯಾವ ದಿಕ್ಕನ್ನು ತೋರಿಸ್ತೈತಿ ಅಂದ್ರೆ ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ. ಇದಕ್ಕೆ ಸರಿಯಾದ ಉತ್ತರ ಸಿ, ಉತ್ತರ ದಿಕ್ಕನ್ನು. ಆ ಮುಳ್ಳು ಯಾವಾಗಲೂ ದಿಕ್ಸೂಚಿಯಲ್ಲಿರುವಂಥ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನು ಏನು ಮಾಡ್ತದಪ್ಪ ಅಂದ್ರೆ ತೋರಿಸ್ತಿರ್ತತಿ. ಈ ಕೆಳಗಿನ ನಕಾಶೆಯ ಮಾಪಕದಲ್ಲಿ 1 ಸೆಂಟಿಮೀಟರ್ಗೆ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಮಾಪನ ಅಥವಾ ಮಾಪಕ ಏನಿದೆಪ್ಪ ಅಂದ್ರೆ 1:25,000 ಅಂತಿದೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ, 1 ಸೆಂಟಿಮೀಟರ್ 25,000 ಕಿಲೋಮೀಟರ್ಗೆ ಸಮನಾಗಿದೆ ಎಂದರ್ಥ. ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳಿವು. ಅಕ್ಷಾಂಶ, ರೇಖಾಂಶ, ದಿಕ್ಕುಗಳು, ಮಾನಕ, ದೇಶಗಳ ಹೆಸರು. ಭೂಮಿಯ ಮೇಲೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎಂದು ಕರೆಯುತ್ತೇವೆ. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.